ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನೀಗ ಬೆಂಗಳೂರಿಗೆ ಬಂದಿದ್ದೇನೆ ಆಯ್ತಾ. ಒಂದು ಹೊಸ ಸಮಸ್ಯೆ ಉಂಟು. ಎಂತ ಅಂತ ಹೇಳಿದ್ರೆ, ಒಂದು ಬೆಕ್ಕು ನಿಮ್ಗೆ ಕೇಳ್ತಾ ಇರ್ಬೋದು, ಇಲ್ಲಿ ಹೊರಗೆ ಕಾಣ್ತಾ ಉಂಟು. ಆ ಬೆಕ್ಕು ಇಲ್ಲಿ ನನ್ನದು ಹೊರಗೆ ಒಂದು ಗ್ರಿಲ್ ಎಲ್ಲ ಹಾಕಿ ಒಂದು ಇದು ಜಾಗ ಉಂಟಾಯ್ತಾ, ಇಲ್ಲಿ ಮರಿ ಇಟ್ಟಿದೆ. ಹಾಗೆ ಅದನ್ನ ನೀನು ಓನರ್ ಹತ್ರ ಹೇಳ್ಬೇಕು. ಈ ಬೆಕ್ಕು ನಾನು ಬೆಳಿಗ್ಗೆ ಎಲ್ಲ ಬಂದು ಚಂದ ಮಲಗಬೇಕು ಅಂತೆಲ್ಲ ಅಂದುಕೊಂಡದ್ದಾದ್ರೆ ಹಿಂದೆ ಬಂದು ನೋಡ್ತೇನೆ ಈ ಬೆಕ್ಕು ಎಲ್ಲ ಉಂಟು. ಮತ್ತೆ ಅಲ್ಲೆಲ್ಲ ಸ್ವಲ್ಪ ಗಲೀಜಿತ್ತು ಅಂತ ಹೇಳಿದ್ರೆ, ಮರಿ ಹಾಕಿದ ಜಾಗ ಮತ್ತೆ ಮೇಲೆಯಿಂದ ಎಂತೆಲ್ಲ ಕಸ ಎಲ್ಲ ಬಿದ್ದು ಜಾಗ ಒಂಥರ ಕ್ಲೀನ್ ಇರಲಿಲ್ಲ. ಹಾಗೆ ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ, ಆ ಬೆಕ್ಕನ್ನು ಅಟ್ಟಿದ್ದಂತ ಹೇಳಿದ್ರೆ ಹೊರಗೆ ಕಳಿಸಿದ್ದು ಹೇಗೋ ಮಾಡಿ ಹರಸಾಹಸ ಪಟ್ಟು. ಮತ್ತೆ ಆ ಮರಿಯನ್ನು ಅಲ್ಲೊಂದು ಸೋಪ್ ಇಡುವ ಬಾಕ್ಸ್ ಇತ್ತು, ಅದಕ್ಕೆ ನನ್ನ ಒಂದು ಬಟ್ಟೆ ಹಾಕಿ ಆ ಮರಿಯನ್ನಿಟ್ಟು ಅದನ್ನು ಸ್ವಲ್ಪ ಸೈಡಲ್ಲಿ ಇಟ್ಟು, ಮತ್ತೆ ಇಲ್ಲೆಲ್ಲ ನೀರು ಹಾಕಿ ಚಂದ ಕಂಫರ್ಟ್ ಇದೆಲ್ಲ ಹಾಕಿ ತೊಳೆದು ಮತ್ತೆ ಮರಿಯನ್ನು ಅಲ್ಲಿಟ್ಟು ನಾನು ಒಳಗೆ ಹೋದೆ. ತಾಯಿ ಮತ್ತೆ ಬಂತು ಅಷ್ಟೊತ್ತಿಗಾಗು. ಈಗ ಅಲ್ಲಿಯೇ ಉಂಟು, ಅದನ್ನು ಹಾಗೆ ಬಿಟ್ಟಿದ್ದೇನೆ ಅಂತ ಹೇಳಿದರೆ ಮತ್ತೆ ಓನರ್ ಹತ್ರ ಹೇಳಿ ಅವರೆಂತಾದರೂ ವ್ಯವಸ್ಥೆ ಮಾಡೋರು. ನನಗಂತೂ ಬೆಕ್ಕುಗಳೆಲ್ಲ ಸ್ವಲ್ಪ ಕೂಡ ಇಷ್ಟ ಇಲ್ಲ, ನಾನು ಹೇಳಿದ್ದೇನೆ ಮೊದಲಿನ ವಿಡಿಯೋದಲ್ಲಿ. ಆದರೆ ಹೀಗೆಲ್ಲ ನೋಡುವಾಗ ಬೇಜಾರಾಗ್ತದೆ. ನಾನು ಯಾವತ್ತೂ ಕೂಡ ಬೆಕ್ಕುಗಳನ್ನು ಮುಟ್ಟಿದವಳಲ್ಲ ಅಥವಾ ಅವುಗಳಿಗೋಸ್ಕರ ಆರೈಕೆ ಮಾಡಿದವಳಲ್ಲ. ಆದರೆ ಪಾಪ ಅಂತ ಹೇಳಿದರೆ ಅವುಗಳಿಗೆ ಕೂಡ ಎಂಥ ನೆಲೆ ಇಲ್ಲಲ್ಲ. ಇಲ್ಲಿ ಒಂದು ಖಾಲಿ ಜಾಗ ಉಂಟಂತ ಬಂದು, ಅವುಗಳಿಗೆ ಗೊತ್ತಿಲ್ಲ. ಇಲ್ಲಿಗ ಮನುಷ್ಯರಿಗಾದರೆ ಬುದ್ಧಿ ಹೇಳ್ಬೋದು, ಆದರೆ ಇವರಿಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಇಟ್ಟಿದ್ದೇನೆ ಅಲ್ಲಿ, ನೋಡ್ಬೇಕು ಇನ್ನು ಅವ್ರ ಹತ್ರ ಹೇಳಿ ಎಂತಾದ್ರೂ ವ್ಯವಸ್ಥೆ ಮಾಡಬೇಕು. ನಾನಂತೂ ಸಾಕುದಿಲ್ಲ, ನನಗೆ ನಿಜವಾಗ್ಲೂ ಬೆಕ್ಕು ಎಲ್ಲ ಇಷ್ಟ ಆಗುದಿಲ್ಲ. ಇನ್ನು ಸಜೆಷನ್ನೆಲ್ಲ ಕೊಟ್ಕೊಂಡು ಬರುವವರು ಕೆಲವರು, ನೀವೇ ಸಾಕಿ ಅಂತ. ನನಗೆ ಮತ್ತೆ ಬೆಕ್ಕಿಗೆ ನಿಜಕ್ಕೂ ದೂರ. ಸುಮ್ಮನೆ ಅವುಗಳಿಗೂ ಹಿಂಸೆ, ನನಗೂ ಹಿಂಸೆ. ಸೊ ಇದು ನಾನು ಇಲ್ಲೆಲ್ಲ ಬಟ್ಟೆ ಎಲ್ಲ ಹಾಕಿ ಇಡುವ ಇದು, ಮತ್ತೆ ಅಲ್ಲಿರೋದೆಲ್ಲ ಅದು ಅವರ ಓನರ್ ಅವರ ಸಾಮಗ್ರಿಗಳು. ಅದೆಂತಂತ ನನಗೆ ಗೊತ್ತಿಲ್ಲ. ಅಲ್ಲಿರೋದು ಅವರ ಸ್ಟೋರ್ ರೂಮ್. ಮತ್ತೆ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಬೆಕ್ಕು, ತಾಯಿ ಬೆಕ್ಕು ಮತ್ತೆ ಮರಿಬೇಕು. ನನಗೆ ಇಲ್ಲಿರುವಂಥದ್ದು ನಂದು ವಾಶ್ರೂಮ್ ಆಯಿತಾ. ಹಾಗೆ ನನಗೆ ಅಲ್ಲಿಗೆ ಹೋಗಬೇಕಾಗ್ತದಲ್ಲ, ಅದಕ್ಕೋಸ್ಕರ ಎಲ್ಲ ಸೆಟ್ ಮಾಡಿದ್ದೀನಿ. ನೋಡುವ ಎಂತೆಲ್ಲ ಆಗ್ತದೆ ಅಂತ. ನನ್ನ ರೂಮಿನ ಒಳಗೆ ಎಷ್ಟು ಧೂಳು ಉಂಟಂತ ಹೇಳಿದ್ರೆ, ಯಾಕಂತ ಹೇಳಿ ಧೂಳು ಬಂದು ಈಗ ನಾನು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಕ್ಲೀನ್ ಮಾಡಬೇಕು. ಒಳಗೆ ಹೊರಗೆ ಆ ಹೊರಗೆ ಕೂಡ ಆಯಿತು, ಮತ್ತೆ ಈ ಕಡೆ ಹೊರಗೆ ಕೂಡ ಈಗ ಬಂದು ಕ್ಲೀನ್ ಮಾಡಿದೆ. ಈಗ ಗಂಟೆ ಎಷ್ಟು ಗೊತ್ತುಂಟಾ? 8 ಗಂಟೆ ಆದದ್ದಷ್ಟೇ ಬೆಳಿಗ್ಗೆ. ನಾನು 6 ಗಂಟೆಯ ಹಾಗೆ ತಲುಪಿದ್ದೇನೆ, 6 ಕಾಲ ಹಾಗೆ ತಲುಪಿದ್ದೇನೆ. 6 ಗಂಟೆ ಕಾಣ್ತದೆ. ಮಲಗುವಂತ ಹೊರಡ್ಲಿಕ್ಕೆ ಇಲ್ಲಿ ಧೂಳು ಕೂಡ ಉಂಟು. ಆದ್ರೂ ಕೂಡ ನನ್ನ ಹಾಸಿಗೆಗೆ ನಾನು ಎಲ್ಲ ವ್ಯವಸ್ಥೆ ಮಾಡಿಟ್ಟೆ ಹೋಗಿದ್ದೆ. ಹಾಗಾದ ಕಾರಣ ಧೂಳೆಲ್ಲ ಎಂತ ಇರಲಿಲ್ಲ. ಒಂದ್ಸಲ ಅಲ್ಲೇ ಸ್ವಲ್ಪ ಬಿಡಿಸಿ ಮಲಗಿದೆ. ಬಟ್ ಸ್ಟಿಲ್ ನನಗೆ ನಿದ್ದೆ ಬರಲಿಲ್ಲ. ಮತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಹೊರಗೆ ಬೆಕ್ಕಿದ್ದು ಅದು ಕೂಡ ತಲೆಯಲ್ಲಿ ಉಂಟು, ಮತ್ತೆ ಧೂಳೆಲ್ಲ ಇರುವಾಗ ನನಗೆ ನಿದ್ದೆ ಬರಲಿಲ್ಲ. ನಾನು ಎಂತ ಮಾಡಿದೆ, ಸೀದಾ ಎದ್ದು ಹೋಗಿ ಆ ಬೆಕ್ಕನ್ನು ಅಟ್ಟಿ ಅಲ್ಲಿ ಕ್ಲೀನ್ ಮಾಡಿದೆ, ಹೊರಗೆ ಕ್ಲೀನ್ ಮಾಡಿದೆ. ಈಗ ಇನ್ನು ನಾನು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ನಂತರ ಮತ್ತೆ ತಿಂಡಿಗೆ ಅಮ್ಮ ಪತ್ರೊಡೆ ಕೊಟ್ಟಿದ್ದಾರೆ ನನಗೆ. ಹಾಗಾಗಿ ಬೇರೆಂತ ತಿಂಡಿ ಮಾಡುವ ಕೆಲಸ ಇಲ್ಲ. ಆದರೆ ಇಲ್ಲಿ ಒಂದು ಸ್ವಲ್ಪ ಕ್ಲೀನ್ ಇಲ್ಲದೆ ನನಗೊಂಥರ ಇಕ್ಕಟ್ಟಾಗ್ತಾ ಉಂಟು. ಹಾಗೆ ಸ್ವಲ್ಪ ಒತ್ತಾರೆ ಎಲ್ಲ ಮಾಡಿ ಮತ್ತೆ ಸಿಗ್ತೇನೆ ಆಯಿತಾ. ಬೆಕ್ಕಿದ್ದು ಕೂಡ ಅಷ್ಟು ಅಪ್ಡೇಟ್ ಹೇಳ್ತೇನೆ ಎಂತೆಲ್ಲ ಆಯಿತು ಅಂತ. ಅದನ್ನು ಹಾಗೆ ದಾರಿಗೆ ಅಂತೂ ಬಿಡ್ಲಿಕ್ಕಿಲ್ಲ ಅಂತ ಅಂದುಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನಾವು ಎಲ್ಲ ಹಾಗೆ ಬಿಡುವುದಿಲ್ಲ. ಆದರೆ ಇಲ್ಲಿ ಕೆಳಗೆ ಓನರ್ ಅವ್ರದ್ದಲ್ಲ ಇದು ಮನೆ, ಮತ್ತೆ ಅದೆಲ್ಲ ಅವರಿಗೆ ಸಂಬಂಧಪಟ್ಟಂಥದ್ದು. ಎಂತ ಮಾಡ್ತಾರೆ ಗೊತ್ತಿಲ್ಲ. ಈಗ ಬೆಳಗ್ಗೆದ್ದು ತಿಂಡಿ ಮಾಡಬೇಕು. ನಾನು ಅಲ್ಲಿಂದ ಬಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಿಂದೆ ಮುಂದೆ ಎಲ್ಲ ಕೆಲಸ ಮಾಡಿದಾಗ ಅದು ಕೂಡ ನನಗೆ ಮತ್ತೆ ಅದು ಒದ್ದಾದ್ಮೇಲೆ ಮತ್ತೆ ಹಾಕ್ಲಿಕ್ಕೆ ಸರಿ ಆಗೋದಿಲ್ಲ ಅಲ್ಲ. ಮತ್ತೆ ವಾಪಸ್ ಈಗ ಡ್ರೆಸ್ ಚೇಂಜ್ ಮಾಡಿ ಇನ್ನೂ ಕೂಡ ನನಗೆ ಕೆಲಸ ಬಾಕಿ ಉಂಟಿದೆ. ಅಡಿಗೆ ಕೋಣೆಯದ್ದು ಕೆಲಸ ಉಂಟು. ಯಾಕಂತ ಹೇಳಿದ್ರೆ ಇಲ್ಲಿ ಕೂಡ ಧೂಳು ಉಂಟು ತುಂಬ. ಹಾಗೆ ಬಲೆ ಅದೆಲ್ಲ ಉಂಟು. ನನಗೆ ಚಾವಡಿ ಕ್ಲೀನ್ ಆಯ್ತು ಅಂತ ಹೇಳಿದ್ರೆ, ನನ್ನ ರೂಮ್ ಕ್ಲೀನ್ ಆಯಿತು, ಹೊರಗೆ ಕ್ಲೀನ್ ಆಯ್ತು ಅಂತ, ಬಾಗಿಲಿಂದ ಹೊರಗೆ ಕ್ಲೀನ್ ಆಯಿತು, ಹಿಂದೆ ಕ್ಲೀನ್ ಆಯಿತು, ಇನ್ನು ಇದು ವಾಶ್ರೂಮ್ ಕೂಡ ಕ್ಲೀನ್ ಆಯಿತು. ಇನ್ನು ಇರುವಂಥದ್ದು
ಅಡಿಗೆ ಕೋಣೆ ಇಲ್ಲಿ ತುಂಬ ಕ್ಲೀನಿಂಗ್ ಎಲ್ಲ ಉಂಟು, ಅಂದರೆ ಎಕ್ಸ್ಪೈರ್ ಆದದ್ದೇ ಇರೋದು ಎಲ್ಲ ಕೂಡ, ಅದನ್ನೆಲ್ಲ ತೆಗೆದು ಬಿಸಾಕಿ ಮತ್ತೆ ಅದು ಇದು ಸುಮಾರು ಉಂಟು. ಅದಕ್ಕಿಂತ ಮೊದಲು ನನಗೀಗ ಹೊಟ್ಟೆ ಪೂಜೆ ಆಗಬೇಕು. ಅಮ್ಮ ಪತ್ರೊಡೆ ಮಾಡಿ ಕೊಟ್ಟಿದ್ದಾರೆ ಪುಣ್ಯಕ್ಕೆ, ಬೇರೆ ಅಂತ ನನಗೆ ಬಂದು ಮಾಡಬೇಕಾದ ಅವಶ್ಯಕತೆ ಇಲ್ಲಲ್ಲ. ಹಾಗೆ ಈಗ ನಾನು ಪತ್ರೊಡೆಯನ್ನು ಬಿಸಿ ಮಾಡಿ ತಿಂತೇನೆ. ಅದಾದ ಮತ್ತೆ ಇಲ್ಲಿ ಕೆಲಸ ಪ್ರಾರಂಭ ಮಾಡ್ತೇನೆ. ಎಲ್ಲ ಆದ ನಂತರ ಸ್ವಲ್ಪ ನೆಮ್ಮದಿಯಲ್ಲಿ ಮಲಗಬಹುದು ಅಂತ ಅಂದುಕೊಳ್ತೇನೆ, ನೋಡುವ ಎಂತ ಅಂತ. ನಾನು ಪತ್ರೊಡೆ ಬಿಸಿ ಮಾಡೋದು ಹೀಗೆ, ಯಾಕಂತ ಹೇಳಿದ್ರೆ ನನ್ನ ಹತ್ರ ಸ್ಟೀಮರ್ ಇಲ್ಲ ಆಯ್ತಾ. ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಈ ರೀತಿ ಪತ್ರೊಡೆ ಇಟ್ಟಾದ ನಂತರ ಮತ್ತೆಂತಾದ್ರೂ ಹೀಗೆ ಮುಚ್ಚಿಡುದು. ಪತ್ರೊಡೆಗೆ ಹಾಕಿ ತಿನ್ಲಿಕ್ಕೆ ತೆಂಗಿನ ಎಣ್ಣೆ ಮೊನ್ನೆ ಮಾಡಿಸಿದ್ದಲ್ಲ, ನಾನು ಹೇಳಿದ್ದೆ ನಿಮಗೆ. ಹಾಗೆ ಅಮ್ಮದನ್ನು ಇದರಲ್ಲಿ ಹಾಕಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನ್ನ ಹತ್ರ ಹಳೆ ಎಣ್ಣೆ ಉಂಟಾಯ್ತಾ, ತೆಂಗಿನ ಎಣ್ಣೆ. ಆದರೆ ಅದು ಎಲ್ಲಿಯಾದರೂ ಕಮಟು ವಾಸನೆ ಬಂದರೆ ಅಂತ ನೋಡಿ, ಇದು ಬಾಟಲಲ್ಲಿ ಕೂಡ ಧೂಳು ಧೂಳು ಉಂಟಾಗುತ್ತದೆ ನನಗೆ. ಇಷ್ಟುಂಟು, ಅಂದರೆ ನಾನು ಉಂಟಂತ ಹೇಳಿದಾಗ ಅಮ್ಮ ಹೇಳಿದ್ರು, ಒಂದು ವೇಳೆ ಕಮಟು ವಾಸನೆ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆದರೆ ನಿನಗೆ ಮತ್ತೆ ಇಡೀ ಒಂದು ವಾರಕ್ಕೆ ಎಣ್ಣೆ ಹಾಕದೆ ಹೇಗೆ ಅಡಿಗೆ ಮಾಡ್ತೀ ಅಂತ ಹೇಳಿ ನನಗೆ ಇಷ್ಟು ಕೊಟ್ಟಿದ್ದಾರೆ. ಆದರೆ ಈಗ ಪತ್ರೊಡೆಗೆ ಇದನ್ನೇ ಹಾಕಿ ತಿನ್ನೋದು. ಯಾಕಂತ ಹೇಳಿದರೆ ಫ್ರೆಶ್ ಎಣ್ಣೆ ಹಾಕಿ ಬಿಸಿ ಬಿಸಿ ಪತ್ರೊಡೆ ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಇಗ್ನೋರ್ ಮಾಡಿ ಆಯ್ತಾ. ಅದು ನನಗೆ ಪಾತ್ರೆ ಎಲ್ಲ ತೊಳೆದು ಕೈಯೆಲ್ಲ ಒರೆಸ್ಲಿಕ್ಕೆ ಇರುವ ಕ್ಲಾತ್ ಮತ್ತೆ ಸೌಟ್ ಅದೆಲ್ಲ ಇರುತ್ತೆ, ಇಗ್ನೋರ್ ಮಾಡಿ ಜಸ್ಟ್. ಎಂತ ಗೊತ್ತುಂಟ, ನಾನೀಗ ಎಲ್ಲಿಗೆ ಹೊರಟದ್ದಂತ ಹೇಳಿದ್ರೆ, ನಮ್ಮ ಓನರ್ ಇದ್ದಾರಲ್ಲ, ಓನರ್ ಅಂತ ಹೇಳಿದ್ರೆ ನನ್ನ ಬೆಸ್ಟಿ, ಅವರು ಕೊಲೀಗ್ ಆಯ್ತಾ. ಹಾಗೆ ಅವರು ಮತ್ತೆ ನಾನು ಸುಮ್ಮನೆ ಶಾಪಿಂಗ್ ಎಲ್ಲ ಹೋಗಿ ಬರುವ ಅಂತ ಹೊರಡುದೀಗ. ಇಲ್ಲಿ ನಮ್ಮದೊಂದು ಸ್ವಲ್ಪ ದೂರದಲ್ಲಿ ಒಂದು ಮಾಲ್ ಉಂಟು, ಅಲ್ಲಿಗೆ ಹೋಗಿ ನಾವು ಸುತ್ತಾಟ ಎಲ್ಲ ಮಾಡಿ ಅದಾದ ನಂತರ ಸಂಜೆ ಲವ್ ಮಾಕ್ಟೇಲ್ 3 ಸಿನಿಮಾ ಬಂದಿದೆಲ್ಲ ಅದು ನೋಡುದು. ಅದು ನೋಡ್ಲಿಕ್ಕೆ ಆಗುವಾಗ ಅವರ ಹಸ್ಬೆಂಡ್ ಬರ್ತಾರೆ, ಅದರ ಜೊತೆಗೆ ಅವರ ಹಸ್ಬೆಂಡ್ ಅಣ್ಣ ಮತ್ತೆ ಅವರ ವೈಫ್ ಕೂಡ ಬರ್ತಾರೆ, ಅಂದ್ರೆ ಅವರ ಫ್ಯಾಮಿಲಿ ಬರ್ತಾರೆ. ನಾನು ಕೂಡ ಅವರ ಜೊತೆ ಹೋಗಿ ಮೂವಿಯನ್ನು ನೋಡಿ ಮತ್ತೆ ಬರುದು ಅಂತ ನಿರ್ಧಾರ ಮಾಡಿದ್ದೇನೆ. ನೋಡುವ ಎಂತೆಲ್ಲ ಆಗ್ತದೆ ಅಂತ. ನಾನು ಮತ್ತೆ ನನ್ನ ಫ್ರೆಂಡ್ ಗೋಕಲ್ ಮಾಲ್ಗೆ ಹೋಗ್ತಾ ಇದ್ದೇವೆ ಆಯ್ತಾ. ಇವರೇ ನನ್ನ ಫ್ರೆಂಡ್ ಭೂಮಿಕಾ ಅಂತ ಹೇಳ್ತಿದ್ದೆ, ನನ್ನ ಫೇವ್ರೆಟ್ ಫೋಟೋ ಕ್ಲಿಕ್ ಮಾಡಿದವರು ಅಂತ ಹೇಳ್ತಿದ್ದೆಲ್ಲ, ಅದು ಇವರೇ ಗೊತ್ತಾ. ನಾನು ನನ್ನ ಫ್ರೆಂಡ್ ಜೊತೆ ಹೊರಗೆ ಹೋಗಿ ಎಲ್ಲ ಬಂದಾಯಿತು, ಸ್ನಾನ ಎಲ್ಲ ಮಾಡಿ. ಈಗ ನಾಳೆ ನಾನು ಬಾಕ್ಸಿಗೆ ತೆಕ್ಕೊಂಡು ಹೋಗಲಿಕ್ಕೆ ತಯಾರಿ ನಡೆಸ್ತಾ ಇದ್ದೇನೆ. ನಾಳೆ ಎಂತಾದರೂ ರೈಸ್ ಐಟಮ್ ಮಾಡಬೇಕು, ಅದಕ್ಕೆ ಇವತ್ತೇ ಸ್ವಲ್ಪ ಫ್ರೈ ಎಲ್ಲ ಮಾಡಿಟ್ರೆ ನಾಳೆ ಒಂದು ಸ್ವಲ್ಪ ನೀರು ಹಾಕಿ ವಿಸಿಲ್ ಕೂಗಿಸಿ ಬುತ್ತಿಗೆ ಹಾಕಿ ತೆಕ್ಕೊಂಡು ಹೋಗ್ಬೋದು. ನನಗೆ ಬೇಗ ಹೋಗಬೇಕು, ನಾಳೆ 6:55ಕ್ಕೆ ಕ್ಯಾಬ್ ಶೆಡ್ಯೂಲ್ ಆಗಿದೆ. ಹಾಗಾಗಿ ಈಗ ನಾನು ಅಡಿಗೆ ಎಲ್ಲ ಮಾಡಿ ಮತ್ತೆ ಮಲಗುದು. ಹಾಗಾಗಿ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.